ಇವತ್ತಿನ ರಾಣಿ ಸೀರಿಯಲ್ ಅಪ್ಡೇಟ್ ಸ್ಟಾರ್ಟಿಂಗ್ ಬಂದು ರಾಣಿ ಗೊಂಬೆ ಹತ್ರ ಮಾತಾಡ್ತಿರ್ತಾಳೆ. ಅಂದರೆ ಕಾವೇರಿ ಕೊಟ್ಟಿರ್ತಾಳಲ್ಲ, ಆ ಗೊಂಬೆ ಹತ್ರ ಹೇಳ್ತಿರ್ತಾಳೆ, ಜಾತ್ರೆ ತುಂಬ ಚೆನ್ನಾಗಿತ್ತು, ಅಲ್ಲಿ ಅಜ್ಜಿ ತಾತ ಅಪ್ಪ ಅಮ್ಮ ಎಲ್ಲರೂ ಅವ್ರ ಮಕ್ಕಳ ಜೊತೆ ಇದ್ದರು, ನಾನು ನೀನು ಇನ್ನೂ ಅದೇ ಥರ ಇರ್ಬೋದು, ನಾನು ಆ ಥರ ಮಾಡ್ತೀನಿ ಅಂತ ಆ ಗೊಂಬೆ ಹತ್ರ ಮಾತಾಡ್ತಾ ಕೂತಿರ್ತಾಳೆ. ಆವಾಗ ಅಲ್ಲಿಗೆ ಅವ್ರ ಮಾಮೂನ ಫ್ರೆಂಡ್ ಬರ್ತಾರೆ ಸೀನವ್ರು ಬಂದಾಗ ಏನು ಮಾಡ್ತಿದ್ಯಾ ಅಂತ ಕೇಳಿದಾಗ ನಾನು ಅಮ್ಮನ ಜೊತೆ ಮಾತಾಡ್ತಿದ್ದೆ ಅಂತ ಹೇಳ್ತಾಳೆ. ಆವಾಗ ಅವ್ನು ಫುಲ್ ಖುಷಿಯಾಗಿ ಏನೋ ಕಾವೇರಿ ಬಂದಿದ್ದಾಳ ಅಂತ ಫುಲ್ ಹುಡುಕ್ತಾನೆ. ಆವಾಗ ಅವಳು ಹೇಳ್ತಾಳೆ, ಅಮ್ಮ ಬಂದಿಲ್ಲ, ನಾನು ಗೊಂಬೆ ಜೊತೆ ಮಾತಾಡ್ತಿದ್ದೆ ಅಂತ ಗೊಂಬೆನ ಇಲ್ಲಿ ಅಂತ ತೋರಿಸ್ತಾಳೆ. ಆವಾಗ ಅವನು ಈ ಗೊಂಬೆನಾ ಅಂತ ಅಂದಾಗ ಏನು ಅಮ್ಮನ ಅದು ಇದು ಅಂತ ಹೇಳ್ತಿದ್ಯಾ, ಇದು ಅಮ್ಮ ಅಂತ ಹೇಳಿದಾಗ ಅಮ್ಮಂಗೆ ಹಾಯ್ ಮಾಡು ಅಂತ ಹೇಳಿ ಅಮ್ಮಂಗೆ ಆ ಗೊಂಬೆ ಕೈಯಲ್ಲಿ ಇವಳೇ ಹಾಯ್ ಮಾಡಿಸ್ತಾಳೆ. ಅದಾದಮೇಲೆ ಅವನು ಹಾಯ್ ಮಾಡ್ತಾನೆ. ಅದಾದಮೇಲೆ ಅವಳು ಅಷ್ಟು ಮೆಚ್ಯೂರಿಟಿ ಇರೋದು ನೋಡ್ಬಿಟ್ಟು ಅವನು ಸೀನನು, ನೀನು ನಿಮ್ಮ ಅಮ್ಮನ ಥರನೇ, ನಿಮ್ಮ ಅಮ್ಮನೂ ಹಿಂಗೆ ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡ್ಕೊಂಡಿದ್ಲು ಅಂತ ಹೇಳಿದ್ದು ಕೇಳಿ ನನಗೇನು ನಮ್ಮಮ್ಮ ನಿಮಗೆ ಗೊತ್ತಾ ಅಂತ ರಾಣಿ ಕೇಳ್ತಾಳೆ. ಆಗ ಹೌದು, ನಿಮ್ಮಮ್ಮ ನಿಮ್ಮ ಮಾಮಗೆ ಮಾತ್ರ ತಂಗಿ ಅಲ್ಲ, ನನಗೂ ತಂಗಿನೇ ಅಂತ ಹೇಳಿದಾಗ ಹೌದಾ, ಹಂಗಾದರೆ ನಮ್ಮಪ್ಪ ಯಾರು ಅಂತ ಕೇಳ್ತಾಳೆ. ಆಗ ತಡಿ, ನಂಗೆ ಒಳಗಡೆ ಕೆಲಸ ಐತೆ ಅಂತ ಅವನು ಇದನ್ನು ನೆಗ್ಲೆಕ್ಟ್ ಮಾಡಿ ಹೋಗ್ತಿರ್ಬೇಕಾದ್ರೆ ಅವಳು ಹೇಳ್ತಾಳೆ, ರಾಣಿ ಯಾರು ಕೇಳಿದ್ರೆ ಹಿಂಗೆ ಮಾಡ್ತಾರೆ, ಮಾಮೂನ ಕೇಳಿದ್ರೆ ಹೇಳಲ್ಲ, ಅತ್ತೆನ ಕೇಳಿದ್ರೆ ಏನೂ ಮಾತಾಡಲ್ಲ, ನಾನು ಯಾರ ಹತ್ರ ಕೇಳಿ ನಮ್ಮ ಅಪ್ಪನ ಬಗ್ಗೆ ಅಂತ ಕೇಳಿದಾಗ ಇನ್ನೇನು ತಡಿ ಹೇಳ್ಬೇಡ ಅಂತ ಅನ್ಕೊತಿರ್ತಾನೆ. ಅದಾದಮೇಲೆ ಹೇಳಲ್ಲ. ಇಲ್ಲಿ ಮನೆ ಒಳಗಡೆ ರಾಣಿ ಮಾವ ಮತ್ತು ಅತ್ತೆ ಜಗಳ ಆಡ್ತಿರ್ತಾರೆ. ಇವಳಿಗೆ ಅವ್ರ ಅತ್ತೆಗೆ ಏನಂತ ಅಂದರೆ, ಈಗ ರಾಣಿ ಬಂದಮೇಲಿಂದ ಅವಳಿಗೋಸ್ಕರನೇ ಎಲ್ಲ ದುಡಿತಾನೆ, ಅವಳಿಗೆ ಕೊಡ್ತಾನೆ ಅಂತ ಇದ್ರಲ್ಲಿ ಅವಳು ಜಗಳ ಆಡ್ತಿರ್ತಾಳೆ. ಇದನ್ನು ರಾಣಿ ಕೇಳಿಸ್ಕೊಳ್ತಾಳೆ. ನೆಕ್ಸ್ಟು ಇಲ್ಲಿ ಜೈಲಲ್ಲಿ ಅವನು ಬಾಲ ಮತ್ತು ವರ್ಧನ್ ಇಬ್ಬರು ಕಾವೇರಿನ ಮೀಟ್ ಮಾಡೋಕ್ಕೆ ಬಂದಿರ್ತಾರೆ. ಯಾಕೆಂತ ಅಂದರೆ ಕಾಂಚನ ಪೊಲೀಸ್ ಇನ್ಸ್ಪೆಕ್ಟ್ರು ಅವನನ್ನು ವರ್ಧನ್ನ ಜಾತ್ರೆಯಲ್ಲಿ ಮೀಟ್ ಮಾಡೋಕ್ಕೆ ಹೋಗಿರ್ತಾಳೆ. ಆವಾಗ ಅದನ್ನು ನೋಡಿದ ವರ್ಧನ್, ಇದೇನಿದು 10 ವರ್ಷ ಆದಮೇಲೆ ಕಾಂಚನ ಬಂದಿದ್ದಾಳೆ ಅಂತ ಅಂದರೆ ಏನೋ ವಿಷಯ ಇರಬೇಕು ಅಂತ ಹೇಳಿ ಅವಳನ್ನ ಆಸ್ಪತ್ರೆಗೆ ಸೇರಿಸಿರ್ತಾನೆ. ಆದರೆ ಅವಳು ಕೋಮಾಗೆ ಹೋಗಿರ್ತಾಳೆ. ಸೊ ಇದು ಅವ್ನ ವಿಷಯ ತಿಳ್ಕೊಬೇಕು ಅಂತ ಅಂದ್ಬಿಟ್ಟು ಬಾಲನ ಹತ್ರ ಹೇಳ್ತಾನೆ, ಇವಳು ಬಂದಿದ್ದು ನಿನ್ನ ಹೆಂಡ್ತಿ ಕಾವೇರಿ ಬಗ್ಗೆ ಹೇಳೋಕ್ಕೆ, ಅದೇನು ಅಂತ ನಿನ್ನ ಹೆಂಡ್ತಿ ಹತ್ರನೇ ತಿಳ್ಕೊಬೇಕು ಅಂದ್ಬಿಟ್ಟು ಜೈಲಿಗೆ ಕರ್ಕೊಂಡು ಹೋಗ್ತಾನೆ. ಜೈಲಿಗೆ ಕರ್ಕೊಂಡು ಹೋದಾಗ ಕಾವೇರಿ ಮತ್ತು ಬಾಲ ಇಬ್ಬರು ಮುಖಾಮುಖಿ ಆಗ್ತಾರೆ. ಮುಖಾಮುಖಿ ಆದಾಗ ಬಾಲ ಹಳೇದನ್ನೆಲ್ಲ ನೆನಪು ಮಾಡ್ಕೊಳ್ತಾನೆ, ಕಾವೇರಿನೂ ಹಳೇದು ನೆನಪು ಮಾಡ್ಕೊಳ್ತಾಳೆ. ಏನಪ್ಪ ಅಂತಂದರೆ ಅವರಿಬ್ಬರು ಮದುವೆ ಆಗಿದ್ದು, ಲವ್ ಮಾಡಿದ್ದು, ಕೊನೆಗೆ ಇವಳ ಕೈಯಲ್ಲಿ ಚಾಕು ಇರುತ್ತೆ ಚುಚ್ಚಿರೋದು ಅವ್ರ ಅತ್ತಿಗೆಗೆ. ಅದನ್ನು ನೋಡಿದ ಬಾಲ ಇವಳೇ ಕೊಲೆಗಾತಿ ಅಂತ ಹೇಳಿ ಅವಳನ್ನು ಪೊಲೀಸ್ನವ್ರಿಗೆ ಒಪ್ಪಿಸ್ತಾನೆ. ಆವಾಗ ಇವನ್ ಕಾವೇರಿ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೂ ಇಲ್ಲ ನಾನು ಮಾಡಿಲ್ಲ ಅಂತ ಹೇಳ್ತಾಳೆ. ಬಟ್ ಬಾಲ ಕೇಳಲ್ಲ. ಅದಾದಮೇಲೆ ಇಷ್ಟೆಲ್ಲ ಅವ್ರು ನೆನಪು ಮಾಡ್ಕೊಳ್ತಿರ್ಬೇಕಾದ್ರೆ ವರ್ಧನ್ ಬಂದು ನಿಂತ್ಕೊಂಡಾಗ ಬಾಲ ಹೊರಟೋಗ್ಬೇಕಾದ್ರೆ ಬಾಲ ಹೋಗಬೇಡ, 10 ವರ್ಷ ಆದಮೇಲೆ ನಿನ್ನ ಹೆಂಡ್ತಿನ ನೀನು ನೋಡ್ತಾ ಇದೆಯಾ, ಮಾತಾಡ್ಸು ಅಂತ ಅಂದಾಗ ಇಲ್ಲ ಬಾಸು ನಾನು ಮಾತಾಡ್ಸಲ್ಲ, ದೇವರಂತ ನಮ್ಮ ಅತ್ತಿಗೆನ ಇವಳು ಸಾಯಿಸ್ಬಿಟ್ಲು, ಇವಳೊಬ್ಳು ಕೊಲೆಗಾತಿ, ನಾನು ಮಾತಾಡ್ಸಲ್ಲ ಅಂತ ಅಲ್ಲಿಂದ ಹೊರಡ್ತಾನೆ. ಅದಾದಮೇಲೆ ಅವನು ಹೇಳ್ತಾನೆ ವರ್ಧನ್ನು, ನೀನು ನಾನು ಹೇಳ್ದಂಗೆ ಕೇಳ್ಕೊಂಡಿದ್ದಿದ್ರೆ ನೀನು ನನ್ನ ಜೊತೆ ಚೆನ್ನಾಗಿರ್ಬೋದಿತ್ತು, ಆದರೆ ನೀನು ಕೇಳಲಿಲ್ಲ, ಈಗ ನೋಡು ಈ ಜೈಲು ನೋವು ಹೆಂಗಿದೆಯಾ ಅಂತ ಹೇಳಿದಾಗ ನೀನೊಬ್ಬ ಕೊಲೆಗಾರ, ನೀನು ಕಟ್ಕೊಂಡು ಹೇಳ್ತೀನಿ, ನೀನು ಸಾಯಿಸ್ತೀನಿ, ನೀನು ನನ್ನ ಬಗ್ಗೆ ನೀನು ಮಾತಾಡಬೇಡ ಅಂತ ಹೇಳಿ ಅವಳು ಹೇಳ್ತಾಳೆ. ಅದಾದಮೇಲೆ ಅವ್ರದ್ದು ಡಿಸ್ಕಷನ್ ಹಂಗೆ ನಡೆಯುತ್ತೆ. ಈಗ ನೆಕ್ಸ್ಟು ನಾಳಿನ ಸಂಚಿಕೆಯಲ್ಲಿ ಏನಪ್ಪ ಅಂತ ಅಂದರೆ ಈ ಬಾಲ ಮತ್ತು ಕಾವೇರಿ ಮುಖಾಮುಖಿ ಆಗ್ತಾರೆ. ಮತ್ತು ಮುಖಾಮುಖಿ ಆದಾಗ ಬಾಲಗೆ ಅವಳು ಬೈದು ಕಳಿಸ್ತಾಳೆ, ನೀನು 10 ವರ್ಷದಿಂದಲೇ ನನ್ನ ಪಾಲಿಗಿಲ್ಲ, ಇನ್ನು ಮುಂದೆ ನನಗಿಲ್ಲ ಅಂತ ಹೇಳಿ ಕಳಿಸ್ತಾಳೆ. ಅದು ನಾಳಿನ ಎಪಿಸೋಡಲ್ಲಿ ಬರುತ್ತೆ.